ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18 ವರ್ಷಗಳ ಕಾಯುವಿಕೆಗೆ ಫಲ ಸಿಕ್ಕಿದೆ. RCB ಕಪ್ ಗೆದ್ದಿರುವಂತ ಖುಷಿ ಜೊತೆಗೆ ವಿರಾಟ್ ಕೊಹ್ಲಿ ಮಾತು ಫ್ಯಾನ್ಸ್ ಮನ ಗೆದ್ದಿದೆ. ಅಭಿಮಾನಿಗಳು ಈ ಟ್ರೋಫಿಗೆ ಅರ್ಹರು. ಈ ಗೆಲುವು ತಂಡಕ್ಕೆ ಹಾಗೆ ಅಭಿಮಾನಿಗಳಿಗೆ ಸೇರಿದ್ದು. ಈ ಗೆಲುವು ನಮಗೆಷ್ಟು ಮುಖ್ಯವೋ RCB ತಂಡದ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳೋ ಮೂಲಕ 18 ವರ್ಷಗಳ ಕಾಲ ತಂಡವನ್ನ ಬೆಂಬಲಿಸಿದ ಫ್ಯಾನ್ಸ್ಗೆ ಧನ್ಯವಾದ ಹೇಳಿದ್ದಾರೆ ಕೊಹ್ಲಿ. ನೀವೆಲ್ಲ ಪಂಜಾಬ್ ಬ್ಯಾಟಿಂಗ್ ನ ಕೊನೆ ಓವರ್ ಮರೆಯೋ ಹಾಗಿಲ್ಲ ಬಿಡಿ. ಒಂದ್ ಕಡೆ ಕೊಹ್ಲಿ ಖುಷಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಫ್ಯಾನ್ಸ್ ಕಣ್ಣಾಲೆಗಳು ತುಂಬಿ ಬಂದಿದ್ವು. ಇದೇ ಸಮಯದಲ್ಲಿ ಪಂಜಾಬ್ ಟೀಮ್ ನ ಬ್ಯಾಟರ್ ಶಶಾಂಕ್ ಸಿಂಗ್ ಕೂಡ ಫ್ಯಾನ್ಸ್ ಕಣ್ಣಿಗೆ ಹೀರೋ ಆಗಿದ್ರು. ಅಂಥ ಕ್ರೂಷಿಯಲ್ ಟೈಮಲ್ಲಿ ಸಿಕ್ಸರ್ ಸಿಡಿಸಿದಂತ ಶಶಾಂಕ್ ವೀರೋಚಿತವಾಗಿಯೇ ಸೋಲು ಅನುಭವಿಸಿ ನೋವಲ್ಲಿಯೇ ತೆರಳಿದ್ರು. RCB 2 ಬಾಲ್ ಇದ್ದಾಗಲೇ ಗೆಲುವಿನ ಸಂಭ್ರಮದಲ್ಲಿದ್ರೆ ಇತ್ತ ಶಶಾಂಕ್ ಸಿಂಗ್ ಸಿಡಿಸಿರುವಂತಹ 6ಗಳು ಎಲ್ಲರ ಮನ ಗೆದ್ವು. ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಶಶಾಂಕ್ ಸಿಂಗ್ಗೆ ಗ್ರೌಂಡ್ ಅಲ್ಲೇ ಕ್ಲಾಸ್ ತಗೊಂಡಿದ್ರು. ಇದೀಗ ಇದೇ ಶಶಾಂಕ್ ಸಿಂಗ್ ಕೊನೆ ತನಕ ತಂಡದ ಗೆಲುವಿಗಾಗಿ ಹೋರಾಡಿದ್ರು. ಕೊನೆ ಓವರ್ನಲ್ಲಂತೂ ಶಶಾಂಕ್ ಸಿಂಗ್ ಬ್ಯಾಟಿಂಗ್ಗೆ ಪಂಜಾಬ್ ತಂಡವೇ ಬೆರಗಾಗಿತ್ತು. ಪಂಜಾಬ್ ಸಹ ಮಾಲಕ್ಕಿ ಪ್ರೀತಿ ಜಿಂಟಾ ಕೂಡ ಶಶಾಂಕ್ ಸಿಂಗ್ಗೆ ಶಹಬಾಸ್ ಹೇಳಿ ಪ್ರೀತಿಯಿಂದ ಅಪ್ಪುಗೆ ನೀಡಿದ್ರು. ಇನ್ನು RCB ಪಂದ್ಯದ ಗೆಲುವಿನ ರೂವಾರಿಯೇ ಕೃನಾಲ್ ಪಾಂಡ್ಯ. ಫೈನಲ್ ಸೋತ ಬಳಿಕ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಕೃನಾಲ್ ಪಾಂಡ್ಯ ಅವರ ಆಟವನ್ನ ಮೆಚ್ಚಿಕೊಂಡಿದ್ದಾರೆ. ಸೋತ ಬಳಿಕ ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ನ ಹೋರಾಟಕ್ಕೆ ತಡೆಗೋಡೆಯಾಗಿ ನಿಂತಿದ್ದು RCB ತಂಡದ ಸ್ಪಿನ್ನರ್ ಕೃನಾಲ್ ಪಾಂಡ್ಯ. ಕೃನಾಲ್ ಅವರನ್ನ ಪಂದ್ಯವನ್ನೇ ಬದಲಾಯಿಸಿದಂತ ಆಟಗಾರ ಎಂದು ಬಾಯ್ತುಂಬಾ ಹೊಗಳಿದ್ದಾರೆ. ಬೆಂಗಳೂರಿಗೆ 18 ವರ್ಷಗಳ ನಂತರ ಕಪ್ ಸಿಕ್ಕಿದೆ. ಇದಾದ ಮೇಲೆ ನಮ್ಮ ಸಿಲಿಕಾನ್ ಸಿಟಿ ಫ್ಯಾನ್ಸ್ ಸೆಲೆಬ್ರೇಷನ್ ಕೇಳಬೇಕಾ? ರಾಜಧಾನಿಯಲ್ಲಿ ರಾತ್ರಿ ಪೂರ್ತಿ ದೀಪಾವಳಿಯನ್ನೇ ಮೀರಿಸಿದ ಸಂಭ್ರಮಾಚರಣೆ. ನಿಜಕ್ಕೂ ಕೂಡ ಎಲ್ಲಿ ನೋಡಿದ್ರು ಕೂಡ ಜೈ ಜೈ RCB ಅನ್ನುವಂತ ಕೂಗು. ಮತ್ತೊಂದು ಕಡೆ ಆಕಾಶವನ್ನ ಮುತ್ತಿಕ್ತಾ ಇರುವಂತ ಬೆಳಕಿನ ಚಿತ್ತಾರ. ಬಹುಶಃ ಬೆಂಗಳೂರಿನ ಜನ ಇಷ್ಟೊಂದು ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಆಚರಿಸಿ ಅದೆಷ್ಟು ಕಾಲವಾಗಿತ್ತು. ಅಂತೂ ಬೆಂಗಳೂರಲ್ಲಿ ದೀಪಾವಳಿ ಸಂಭ್ರಮ ಮರುಕಳಿಸಿದ RCB ಟೀಮ್ಗೆ ನಮ್ಮಿಂದಲೂ ಸಲಾಂ. ವಿರಾಟ್ ಕೊಹ್ಲಿ IPL ಟ್ರೋಫಿಗೆ ಮುತ್ತಿಕ್ಕಿದ್ದ ಗಳಿಗೆ ಎಂದೆಂದಿಗೂ ಕೂಡ ಸಂತಸ ನೀಡುವ ಸಮಯ. ಇದನ್ನ ಬಾಲಿವುಡ್ ಹಾಗೆ ಟಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಸಂಭ್ರಮಿಸಿದ್ದಾರೆ. ಅಜಯ್ ದೇವಗನ್, ರಣವೀರ್ ಸಿಂಗ್, ಅರ್ಜುನ್ ಕಪೂರ್, ವಿಕ್ಕಿ ಕೌಶಲ್, ಅಮೀರ್ ಖಾನ್, ಅಲ್ಲು ಅರ್ಜುನ್ ಹಾಗೆ ಕಾರ್ತಿಕ್ ಆರ್ಯನ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ವಿರಾಟ್ ಕೊಹ್ಲಿ ಅವರನ್ನು ಅಭಿನಂದಿಸಿದ್ದಾರೆ. ಈ ಬಾರಿಯ IPL ನಲ್ಲಿ ಅನುಭವಿ ಆಟಗಾರರನ್ನೇ ಹಿಂದಿಕ್ಕಿ ಯುವ ಎಡಗೈ ದಾಂಡಿಗ ವೈಭವ್ಗೆ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಪ್ರಶಸ್ತಿ ಪಡೆದಿದ್ದಾರೆ. ಈ ಮೂಲಕ ಈ ಪ್ರಶಸ್ತಿಯನ್ನ ಪಡೆದಂತ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ಅದು ಕೂಡ ಕೇವಲ 14ನೇ ವಯಸ್ಸಿನಲ್ಲಿ. ವೈಭವ್ಗೆ ಇನ್ನೂ ಕೂಡ ಕಾರ್ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿಲ್ಲ. ಇದನ್ನ ಪ್ರಶಸ್ತಿ ಸಮಾರಂಭದ ವೇಳೆ ಹೇಳಿಯೇ ಗಿಫ್ಟ್ ನೀಡಿದ್ದು ವಿಶೇಷವಾಗಿತ್ತು. ಇನ್ನು ಟೂರ್ನಿ ಉದ್ದಕ್ಕೂ ಕೂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದಂತ ಗುಜರಾತ್ ಟೈಟನ್ಸ್ ತಂಡದ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಈ ಬಾರಿ ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಂಡ್ರು. ಜೊತೆಗೆ ಸಾಯಿ ಸುದರ್ಶನ್ ಈ ಬಾರಿ 4 ಅತ್ಯುತ್ತಮ ಸ್ಥಾನಗಳಲ್ಲಿ ಅಲಂಕರಿಸಿ ಬರೋಬ್ಬರಿ 40 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಾರೆ. ಮತ್ತೊಂದು ಕಡೆ ಬೌಲಿಂಗ್ ನಲ್ಲಿ 25 ವಿಕೆಟ್ ಪಡೆದ ಗುಜರಾತ್ ಟೈಟನ್ಸ್ ತಂಡದ ವೇಗಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಪರ್ಪಲ್ ಕ್ಯಾಪ್ ಪಡೆದಿದ್ದಾರೆ. IPL ಫೈನಲ್ ಪಂದ್ಯದಲ್ಲಿ ಮಿಂಚಿದ್ದು ಕ್ರಿಸ್ ಗೇಲ್ ಈ ಪಂದ್ಯವನ್ನು ವಿಶಿಷ್ಟ ರೀತಿಯಲ್ಲಿ ವೀಕ್ಷಿಸೋಕೆ ಬಂದಿದ್ರು. 2 ತಂಡಗಳನ್ನು ಕೂಡ ಬೆಂಬಲಿಸುವ ಮೂಲಕ ಕಾಣಿಸಿಕೊಂಡಿದ್ರು. RCB ಜರ್ಸಿ ತೊಟ್ಟಿದ್ದಂತ ಗೇಲ್ ಪಂಜಾಬ್ಗಾಗಿ ಪಂಜಾಬ್ ಸ್ಟೈಲ್ ಅಲ್ಲಿ ಪೇಟ ಕಟ್ಟಿದ್ರು. ಅಲ್ಲದೆ ಜರ್ಸಿಯ ಒಂದು ಭಾಗದಲ್ಲಿ RCB ಹಾಗೆ ಇನ್ನೊಂದು ಕಡೆಯಲ್ಲಿ ಪಂಜಾಬ್ ಕಿಂಗ್ಸ್ ಲೋಗೋವನ್ನ ಹೊಂದಿದ್ರು. ಅಂದಹಾಗೆ ಗೇಲ್ IPL ನಲ್ಲಿ ಈ 2 ತಂಡಗಳ ಪರ ಆಡಿದ್ರು. ಹೀಗಾಗಿ 2 ತಂಡಕ್ಕೂ ಕೂಡ ಸಪೋರ್ಟ್ ಮಾಡಿದ್ರು. RCB 18 ವರ್ಷಗಳ ಬಳಿಕ ಚಾಂಪಿಯನ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಟಗಾರರಿಗೆ ತಂಡದ ಮಾಜಿ ಮಾಲೀಕ ವಿಜಯ್ ಮಲ್ಯ ಮಹತ್ವದ ಸಂದೇಶ ರವಾನಿಸಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಟ್ವೀಟ್ ಮಾಡಿರುವಂತಹ ವಿಜಯ್ ಮಲ್ಯ 18 ವರ್ಷಗಳ ನಂತರ RCB ಅಂತಿಮವಾಗಿ IPL ಚಾಂಪಿಯನ್ ಆಗಿದೆ. 2025ರ ಪಂದ್ಯಾವಳಿ ಅದ್ಭುತ ಅಭಿಯಾನ, ಅತ್ಯುತ್ತಮ ತರಬೇತಿ ಮತ್ತು ಸಹಾಯಕ ಸಿಬ್ಬಂದಿಯೊಂದಿಗೆ ಉತ್ತಮ ಸಮತೋಲನ ಹೊಂದಿರುವ ತಂಡ. ಅನೇಕ ಅಭಿನಂದನೆಗಳು. ಈ ಸಲ ಕಪ್ ನಮ್ದೇ ಎಂದು ಟ್ವೀಟ್ ಮಾಡಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.